ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಮೇನ್ ಟಾಪಿಕಿಗೆ ಬರ್ತೀನಿ. ಏನಂತಂದರೆ ನಾವು ಇವಾಗ ಟ್ರಿಪ್ ಹೋಗ್ತಾಯಿದ್ದೀವಿ. ಹೌದು, ಎಲ್ಲಿಗೆ ಅಂತಂತಂದರೆ ಔಟ್ ಆಫ್ ಕಂಟ್ರಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಹೌದು, ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ಔಟ್ ಆಫ್ ಕಂಟ್ರಿ ಟ್ರಿಪ್ ಹೋಗ್ತಾಯಿದ್ದೀವಿ. 8 ಡೇಸ್ ಹೋಗ್ತಾಯಿದ್ದೀವಿ. ಸೊ 8 ಡೇಸ್ ಟ್ರಿಪ್ಗೆ ನಮಗೆ ಏನೇನು ನೀಡಿದೆ, ಔಟ್ ಆಫ್ ಕಂಟ್ರಿಗೆ ನಮಗೆ ಏನೇನು ನೀಡಿದೆ ಅಂತ ಹೇಳಿ ಅದೆಲ್ಲ ನಾನು ಪ್ಯಾಕ್ ಇದ್ದೀನಿ. ಸೊ ನಿಮಗೂ ಏನಾದರೂ ಐಡಿಯಾ ಬೇಕು ಅಂತಂದರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಟ್ರಿಪ್ನ ಪ್ಯಾಕಿಂಗು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾವು ಹೋಗೋದು ಔಟ್ ಆಫ್ ಕಂಟ್ರಿಗೆ. ಅಲ್ಲಿ ನಮಗೆ ಫುಡ್ಡುದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಬ್ಲಮ್ ಇದೆ ಅಂತಂದರೆ ಈಗ ಯೂಶ್ವಲಿ ನಮ್ಮ ಕಂಟ್ರೀಲಿ ಔಟ್ ಆಫ್ ಸ್ಟೇಟ್ ಹೋದ್ರೂ ನಮಗೆ ಇಡ್ಲಿ ದೋಸೆ ಸಿಗೋದು ಕಡಿಮೆ. ಹಾಗಾಗಿ ನಾವು ಬೇರೆ ಕಂಟ್ರಿಗೆಲ್ಲ ಹೋದರೆ ನಮಗೆ ಇಡ್ಲಿ ದೋಸೆ ಅಂತೂ ಸಿಗೋಕ್ಕೆ ಸಾಧ್ಯನೇ. ಇಡ್ಲಿ ದೋಸೆ, ಉಪ್ಪಿಟ್ಟು, ಅವಲಕ್ಕಿ ನಮಗೇನು ಸಿಗೋಂಗಿಲ್ಲ. ಹೌದು, ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಇನ್ಸ್ಟಂಟ್ ಇರೋವೆಲ್ಲ ತೊಗೊಂಡೇವಿ. ನಾವು ಹೋಗೋ ಕಂಟ್ರಿ ಒಳಗೆ ಐ ಥಿಂಕ್ ಬ್ರೆಡ್, ನೂಡಲ್ಸ್ ಇರುತ್ತೆ ಅಂತ ಹೇಳ್ಯಾರ. ಇಂಡಿಯನ್ ರೆಸ್ಟೋರೆಂಟ್ಸ್ ಇರ್ತಾವೆ, ಬಟ್ ಹುಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಮರ್ಜೆನ್ಸಿಗಿರಲಿ, ಸಣ್ಣ ಮಕ್ಕಳು ಇದ್ದಾರಲ್ವ, ಸೊ ಹಾಗಾಗಿ ಇಬ್ಬರು ಚಿಕ್ಕವರಿದ್ದಾರೆ. ಸೊ ಹಾಗಾಗಿ ಏನಾದರೂ ಹೊಟ್ಟೆ ಎಲ್ಲ ಕೆಟ್ಟರೆ ಅಂಥೇಳಿ ಸ್ವಲ್ಪ ನಾನು ಮನೆಯಿಂದ ಸ್ವಲ್ಪ ಮಂಡಕ್ಕಿ ಅದು ಮಾಡಿಕಟ್ಟಿದ್ರು ನಮ್ಮ ಮಮ್ಮಿ, ಅವ್ನು ಇಟ್ಕೊಂಡಿದ್ದೀನಿ. ಮತ್ತು ಇನ್ಸ್ಟಂಟ್ ಇರೋ MTRದು ಅಂದರೆ ಬ್ರೇಕ್ಫಾಸ್ಟ್ 3 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಒಂದಿಷ್ಟು ಪ್ಯಾಕೆಟ್ ತೊಗೊಂಡಿದ್ದೀನಿ. ಆಮೇಲೆ ಹಲ್ದಿರಾಮ್ದು ಒಂದಿಷ್ಟು ಮಿಕ್ಸ್ಚರ್ ಎಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ನಾನು ನಿಮ್ಗೆ ಸ್ವಲ್ಪ ಶೇರ್ ಮಾಡ್ಕೊತೀನಿ, ಯಾಕಂದರೆ ಔಟ್ ಆಫ್ ಕಂಟ್ರಿಗೆ ಹೋದರೆ ಎಮರ್ಜೆನ್ಸಿಗೆ ಎತ್ತಿಟ್ಕೋಬೇಕು ಅಂತ ಹೇಳಿ ನನ್ನ ಒಂದು ಸಜೆಷನ್. ಬರೀ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವುದು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿದೆಲ್ಲ ನೋಡಿ, ಕಾಣಿಸ್ತಾ ನೋಡಿ, ಹೆಂಗೆ ಕಾಣಿಸ್ತಿದೆ ನೋಡಿ. 3 ಮಿನಿಟ್ಸು ನೂಡಲ್ಸ್ದು ಇದೆ. ಇದು ನೂಡಲ್ಸ್ ಪ್ಯಾಕೆಟ್. ಇದು ಒಂದು ಇಟ್ಕೊಂಡಿದ್ದೀನಿ, ಒಂದು 2 ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಇದು ಒಂದು. ಆಮೇಲೆ ಇದು ರವೆ, ಇದು ಉಪ್ಪಿಟ್ಟು ರವೆ. ಇಮಿಡಿಯೇಟ್ ಬಾಯ್ಲ್ಡಲ್ಲಿ ಕಾದಿರೋ ನೀರೊಳಗೆ ಮಿಕ್ಸ್ ಮಾಡಿದರೆ ಸಾಕು, ಉಪ್ಪಿಟ್ಟು ರೆಡಿ ಆಗುತ್ತೆ. 3 ಮಿನಿಟ್ಸ್ ಬ್ರೇಕ್ಫಾಸ್ಟು. ಇದು ಒಂದು ರವೆದು ಒಂದು ಇಟ್ಕೊಂಡಿನಿ. ಇದರ ಅವಲಕ್ಕಿದೊಂದು ಇಟ್ಕೊಂಡಿನಿ. ಅವಲಕ್ಕಿ, ಇದು ಒಂದು ಅವಲಕ್ಕಿದು. ಆಮೇಲೆ ನೂಡಲ್ಸ್ ಥರ ಮ್ಯಾಗಿ, ಶಾವಿಗೆ ಉಪ್ಪಿಟ್ಟು ಥರ ಒಂದು 2-3 ಪ್ಯಾಕೆಟ್ ತೊಗೊಂಡಿದ್ದೆ. ದೆನ್ ಬಿಸಿಬೇಳೆ ಬಾತ್. ಇದೇನಿಲ್ಲ, ಒಳಗೆ ಸಿಲ್ವರ್ ಕಲರ್ ಪೌಚ್ ಇರುತ್ತೆ. ಡೈರೆಕ್ಟ್ ನೀರೊಳಗೆ ಸುಮ್ಮನೆ ಪೌಚ್ನಾಗ ಇಟ್ಬಿಟ್ರೆ ಬಿಸಿ ಆಗುತ್ತೆ, ತಿನ್ನೋದು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್. ಆ್ಯಕ್ಚುಲಿ ಗೊತ್ತಾ, ನನ್ನ 10 ಇಯರ್ಸ್ ಮ್ಯಾರೇಜ್ ಎಕ್ಸ್ಪೀರಿಯನ್ಸ್ ಒಳಗೆ ನಾನು ಯಾವತ್ತೂ ಈ ಥರ ತಿಂದಿಲ್ಲ. ಬಾ, ನನ್ನ ಮಗ ಇದ್ದ, ಬಾ ಬುಜ್ಜು, ಬಾ, ನನ್ನ ಮಗ ಎದ್ದರಿ ಬಂದ. ಇದು ನೋಡು, ಇದು ಏನಂತಂದ್ರೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನನ್ನ ಸರ್ವಿಸ್ ಒಳಗೆ ನನ್ನ 10 ಇಯರ್ಸ್ ಮ್ಯಾರೇಜ್ ಸರ್ವಿಸ್ ಒಳಗೆ ನಾನು ಯಾವತ್ತೂ ಹೊರಗಿಂದ ಏನು ಆರ್ಡ್ರ್ ಮಾಡ್ಕೊಂಡು ತಿಂದಿಲ್ಲ. ಬಟ್ ಕೆಲವೊಂದು ಟೈಮ್ ಒಳಗೆ ಏನು ಮಾಡೋಕ್ಕಾಗಂಗಿಲ್ಲ. ಇದು ನಮಗೆ ದೊಡ್ಡ ಅಮೃತ ಆಕೈತಿ. ಯಾಕಂದ್ರೆ ಬೇರೆ ಕಂಟ್ರಿ ಒಳಗೆ ಹೋಗಿ ಅದು ಇದು ಅಂಥೇಳಿ ನಾನ್ ವೆಜ್ ಅವೆಲ್ಲ ತಿನ್ನೋಕ್ಕಿಂತ ನಮಗೆ ಬೇರೆ ನಾನ್ ವೆಜ್ ಎಲ್ಲ ತಿನ್ನಲ್ಲ ನಾವು. ಎಗ್ ಐಟಮ್ಸ್ ಬಿಟ್ಟರೆ ಬೇರೆ ಏನೂ ತಿನ್ನೋಂಗಿಲ್ಲ ನಾವು. ನಾನು ಅತ್ತೆ, ನನ್ನ ಹಸ್ಬೆಂಡ್ ಅತ್ತೆ, ನನ್ನ ಮಕ್ಕಳು ಅತ್ತೆ, ನಾವೆಲ್ಲ ತಿನ್ನೋಂಗಿಲ್ಲ. ಸೊ ಹಾಗಾಗಿ ಇದು ಬೆಟರ್. ಸ್ವಲ್ಪ ಉಪ್ಪು ಖಾರ ಹುಳಿ ಇರ್ತೈತಿ. ಬೇರೆ ಕಂಟ್ರಿ ಒಳಗೆ ಉಪ್ಪು ಖಾರ ಹುಳಿ ಅಡುಗೆ ಕಡಿಮೆನ ಮಾಡ್ತಾರೆ, ಸಿಗೋದು ಇಲ್ಲ. ನೋಡೋಣ, ಆ ಥರ ಏನಾರು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತಂದರೆ ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಸಿಕ್ಕರೆ ನೀವು ಏನಾರು ಆ ಕಂಟ್ರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ರಂದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನಾವು ಹೋಗೋ ಹೋಟೆಲ್ ಎಲ್ಲ ಪ್ರತಿಯೊಂದು ಹೇಳ್ತೀನಿ ನಿಮಗೆ. ಇದು ನೋಡಿರಿ, ಇದು ಬಿಸಿಬೇಳೆ ಬಾತ್, MTRದು ಮೀಲ್ಸ್. ಆ ಥರ ಇಷ್ಟು ನಾನು ಆಮೇಲೆ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಅದು ಇಟ್ಕೊಂಡಿರ್ತೀನಿ. ಮತ್ತು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಮೆಡಿಸನ್ಸನ್ನು ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೆಡಿಸನ್ಸ್ ಯಾವುದ್ಯಾವುದು ಭಾಳ ನೀಡಿರುತ್ತೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ನಾನು ಫಸ್ಟ್ ORS ಪೌಡ್ರ್ ತೊಗೊಳ್ಳಿ. ಸಣ್ಣ ಮಕ್ಕಳಿದ್ದಾಗ ORS ಪೌಡ್ರ್ ಬೇಕು, ಯಾಕಂದ್ರೆ ಅಲ್ಲಿ ವೆದರ್ ಹೆಂಗಿರುತ್ತೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಸುತ್ತಾಡ್ತಾರೆ, ಅದಕ್ಕೆ ಸುಮ್ಮನೆ ವಾಟರ್ ಬಾಟ್ಲ್ ಒಳಗೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಎನರ್ಜಿ ಬರ್ತೈತಿ ಮಕ್ಕಳಿಗೆ ಅಂತೇಳಿ ನಾನು ORS ಪೌಡ್ರನ್ನ ಒಂದು ಬಾಕ್ಸ್ ಇಟ್ಕೊಂಡಿನಿ.
ಇದು ಒಂದು ನಾನು ಇದಕ್ಕೆ ಅಂತಂದು ಒಂದು ಕಿಟ್ ಮಾಡೀನಿ. ಇದು ಅಂದರೆ ನಾವು ಪಟ ಬೇಗ ಕೈಗೆ ಸಿಗುತ್ತಾ ಅಂಥೇಳಿ. ಸೊ ಹಾಗಾಗಿ ನಾನು ಇದನ್ನು ಇದ್ರೊಳಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡೀನಿ. ಕೆಲವೊಂದಿಷ್ಟು ಒಂದು ಟ್ರಾವ್ಲಿ ಒಳಗೆ, ಇನ್ನೊಂದು ಟ್ರಾವ್ಲಿ ಒಳಗೆ ಸ್ವಲ್ಪ ಮೆಡಿಸಿನ್ ಇಟ್ಕೊಂಡೀನಿ. ಬೈ ಚಾನ್ಸ್ ಬ್ಯಾಗ್ ಏನಾರು ಬೈ ಮಿಸ್ಟೇಕ್ ಏನಾರು ಮಿಸ್ ಆಯ್ತಂತಂದ್ರೆ ಇನ್ನೊಂದು ಬ್ಯಾಗ್ ಒಳಗೆ ಮೆಡಿಸನ್ಸು ಸಿಗ್ತಾವೆ. ಯಾಕಂದ್ರೆ ನಾವು ಹೋಗೋದು ಬೇರೆ ಕಂಟ್ರಿ ಆಗಿರೋದ್ರಿಂದ ಅಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರೋಂಗಿಲ್ಲ. ಹಾಗಾಗಿ ಅಲ್ಲಿ ನಾವು ಕಾಲ್ಪಾಲ್ ಸಿರಪ್ ಕೊಡ್ರಿ ಅಂದ್ರೆ ಆ ಕಾಲ್ಪಾಲ್ಗೆ ಅವರು ಆ ಕಂಟ್ರಿ ಒಳಗೆ ಏನಂತಾರ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಪ್ರತಿಯೊಂದು ನಮ್ಮ ಮೆಡಿಸನ್ಸ್ನ ನಾವು ಇಟ್ಕೊಂಡು ಹೋಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ನಾನು ಇವ್ರ ಸೊಪ್ಪು ಮೂಗು ಕೋಲ್ಡ್ ಆದ್ರೆ ಮೂಗು ಕಟ್ಟಿದಂತ ನೈಸಿನ್ ಡ್ರಾಪ್ಸ್ ತೊಗೊಂಡೀನಿ. ಆಮೇಲೆ ಜ್ವರದ ಎಣ್ಣೆ ತೊಗೊಂಡೀನಿ, ಫಿಪಾನಿಲ್ ಸಿರಪ್ ಜ್ವರದ್ದು. ಮತ್ತು ಇದು ಗ್ಯಾಸ್ಟ್ರಿಕ್ಸ್ದು ಒಂದು ಗ್ಯಾಸ್ಟ್ರಿಕ್ ಯಾಕೋ ಆ ಕಡೆ ಕೂತ್ಕೋತಿ, ಅಲ್ಲಿ ಕೂತ್ಕೋತಿ, ಅಲ್ಲಿ ಮಲ್ಕೋತೀಯಾ, ಹೋಗು. ಇದು ಒಂದು ಗ್ಯಾಸ್ಟ್ರಿಕ್ಕಿಂದ ಒಂದು ಸಿರಪ್ ತೊಗೊಂಡೀನಿ. ಮತ್ತೇನಂದ್ರೆ ಜೆಂಡು ಬಾಂಬ್, ಕೆಲವೊಂದು ಸಲ ತಲೆನೋವು ಅಂತಂದರೆ ನನಗೆ ಬೇಕು, ಅದಕ್ಕೆ ನಾನು ಇಟ್ಕೊತೀನಿ. ಆಮೇಲೆ ಇದು ಒಂದು ಕೆಮ್ಮು ಕಾಫ್ ಹನಿ ಬೇಸಿಡ್ ಸಿರಪ್, ಇದು ಒಂದು ಸಿರಪ್ನ ಇಟ್ಕೊಂಡೀನಿ. ಎಲ್ಲ ತೊಗೊಂಬಂದ್ವಿ ನಾವು ಹೋಗಿನಿ. ಮತ್ತು ನಮಗೆ ದೊಡ್ಡವ್ರಿಗೆ ಇರಂಗಿರಲಿ ಅಂಥೇಳಿ ಡೋಲೋ 650 ಟ್ಯಾಬ್ಲೆಟ್. ಏನಾರು ತಲೆನೋವು ಅಲ್ಲೇನಾರು ಜ್ವರ ಗಿರ ಬಂದ್ರೆ ಇದು ಒಂದು ಇಟ್ಕೊಂಡೀನಿ. ದೆನ್ ಒಂದಿಷ್ಟು ಹಾಜ್ಮಲ ಇಟ್ಕೊಂಡೀನಿ, ಮೈ ಫೇವ್ರೇಟ್ ಹಾಜ್ಮಲ, ಅದಕ್ಕೆ ಒಂದಿಷ್ಟು ಇಟ್ಕೊಂಡೀನಿ. ಮತ್ತು ಅದು ನನ್ನ ಮಕ್ಕಳಿಗೆ ವ್ಯಾಪಾರಪ್ಪ ಇದಿಷ್ಟು. ಆಮೇಲೆ ಹೊಟ್ಟೆ ನೋವಿಂದ ಒಂದು ಸಿರಪ್ ತೊಗೊಂಡೀನಿ. ಇದು ಹೊಟ್ಟೆ ನೋವು ಬೈ ಚಾನ್ಸ್ ಹೊಟ್ಟೆ ನೋವು ಅಂತಂದ್ರೆ ಮಕ್ಕಳಿಗೆ ಅಂತೇಳಿ ಇದನ್ನು ಇಟ್ಕೊಂಡೀನಿ, ತೊಗೊಂಬಂದಿದ್ದೀನಿ ನೀನೆ. ಮತ್ತು ನಮಗೂ ಕೂಡ ಹೊಟ್ಟೆ ನೋವು ಏನಾರ ಅಂತ ಬಂದ್ರೆ ಅಂಥೇಳಿ ನಮಗೂ ಕೂಡ ಟ್ಯಾಬ್ಲೆಟ್ಸ್ನ ತೊಗೊಂಡೀನಿ. ಇಷ್ಟು ನನ್ನ ಒಂದು ಮೆಡಿಸನ್ಸ್ ಕಿಟ್. ಇವೆಲ್ಲ ಎಮರ್ಜೆನ್ಸಿಗೆ, ಯಾಕಂದರೆ ಇರಬೇಕು, ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು ಅಂಥೇಳಿ. ಹಾಗಾಗಿ ಇವಿಷ್ಟು ನನ್ನ ಐಟಮ್ಸ್ ಆದವು ಮೆಡಿಸನ್ಸ್ದು. ಈ ಕಡೆ ಬಿದ್ದು ಕಾಲು ತೆಗಿ, ಇಷ್ಟ ಆಯ್ತು. ಆಮೇಲೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡೀನಿ, ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹೊರಗೆ ಹೋದ್ರೆ ಹುಡ್ರಿಗೆಲ್ಲ ಬೇಕಾಗುತ್ತೆ, ಏನಾರು ತಿಂದ್ರೆ ಇದು ಎಮರ್ಜೆನ್ಸಿ ಇರಲಿ ಅಂತ ಇದೊಂದು ಇಟ್ಕೊಂಡೀನಿ. ಆಮೇಲೆ ಗಾಗಲ್ಸು ನಿಮ್ಮ ಇಷ್ಟ, ನನಗೆ ಇಷ್ಟ, ಅದಕ್ಕೋಸ್ಕರ ನಾವು ಇಟ್ಕೊಂಡಿವಿ. ಆಮೇಲೆ ಟವೆಲ್ಸ್ ಕಂಪಲ್ಸರಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂತಂದ್ರೆ ಹೋಟೆಲ್ ಒಳಗೆ ಕೊಡ್ತಾರಾ ಅನ್ನೋದು, ಹೋಟೆಲ್ನಾಗ ಕೊಡ್ತಾರೆ ಕರೆಕ್ಟ್ ಇಲ್ಲ ಅನ್ನೋಲ್ಲ. ಕೆಲವೊಬ್ರು ನಮ್ಗೆ ಹೋಟೆಲ್ನಾಗ ಯೂಸ್ ಮಾಡ್ತೀವಿ, ಒಂದೊಂದ್ಸಲ ಮಾಡ್ತೀವಿ, ಅಲ್ಲಿ ಡಿಪೆಂಡ್ಸ್ ಅವ ನೋಡ್ಕೊಂಡು ಮಾಡ್ತೀವಿ. ಆಮೇಲೆ ಹೊರಗೆ ನಾವು ಏನು ಕಂದ ಆಮೇಲೆ ನಾವು ಇದಕ್ಕೆ ಹೋಗ್ತೀವಲ್ಲ ಬೀಚ್, ಹೊರಗೆ ಹೋದ್ವಿ ಅಂದ್ರೆ ಟವೆಲ್ಸ್ ಬೇಕಾಗುತ್ತೆ, ಹೋಟೆಲ್ನಾಗೆಲ್ಲ ಕೊಡೋಂಗಿಲ್ಲ ಹೊರಗೆ. ಹಾಗಾಗಿ ಒಂದು 3 ಇಂದ 4 ಟವೆಲ್ನ, ಕಾಟನ್ ಟವೆಲ್ ಈ ಥರ ಸುತ್ತಿ ಇಟ್ಕೊರಿ, ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಬ್ಯಾಗ್ ಒಳಗೆ. ದೆನ್ ಆಮೇಲೆ ಇನ್ನೊಂದು ಹೇಳ್ತೀನಿ ಬರ್ರಿ, ನಾನು ನನ್ನ ಬ್ಯಾಗಿಂದು ಸ್ವಲ್ಪ ನಿಮ್ಗೆ ತೋರಿಸ್ಬಿಡ್ತೀನಿ ನನ್ನ ಪ್ಯಾಕಿಂಗ್ ಹೆಂಗೈತೆ ಅಂತ ಹೇಳಿ ನೋಡೋಣ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿರಿ ಇದು ನನ್ನ ದೊಡ್ಡ ಟ್ರಾಲಿ. ಈ ಕಡೆ ನಾನು ಮಕ್ಕಳ ಬಟ್ಟೆ ಇಟ್ಕೊಂಡೀನಿ, ಮಕ್ಕಳ ಬಟ್ಟೆ ಇಬ್ಬರದ್ದು, ಪ್ಲಸ್ ಇದು ಒಂದು ಕಿಟ್ ಐತಲ್ಲ, ಈ ಕಿಟ್ ಇದು ಒಂದು ಕಿಟ್ ತೋರಿಸ್ತೇನೆ ನಿಮಗೆ, ಸುಮ್ಮ ಹಂಗೆ ಬರ್ತೈತಿ. ಈ ಕಿಟ್ ಐತಲ್ಲ ಇದು ಫುಲ್, ಈ ಕಿಟ್ ಒಳಗೆ ಫುಲ್ ಬರೀ ನಮ್ಮ ಮಕ್ಕಳು ನಾವೆಲ್ಲ ಫುಲ್ ಇನ್ನರ್ವೇರ್ಸ್ ಎಲ್ಲ ಇಟ್ಕೊಂಡಿವಿ. ಯಾಕೆ ನಾ ಹೇಳತ್ತೀನಿ ಅಂತಂದ್ರೆ, ಈಗ ಇನ್ನರ್ವೇರ್ಸ್ ಎಲ್ಲ ಮಕ್ಕಳದಾಗೆಲ್ಲ ಆಯ್ತು, ಯಾರ್ದು ಆಯ್ತು, ನೀವು ಇದ್ರೊಳಗನೆ ಇಟ್ಬಿಟ್ರಂದ್ರೆ ಅಲ್ಲಿ ಇಲ್ಲೇ ಮಿಕ್ಸ್ ಆಗಿಬಿಡ್ತಾವೆ. ಸೊ ಈ ಕಿಟ್ ಒಳಗೆ ನೀವು ಒಂದು ಕಿಟ್ ಒಳಗೆ ಸಪ್ರೇಟ್ ನೀವೆಲ್ಲ ಇನ್ನರ್ವೇರ್ಸ್ ಇಟ್ಕೊಂಡ್ರೆ ಪಟ ಕೈಗೆ ಸಿಗ್ತಾವೆ. ಸೊ ಹಾಗಾಗಿ ಸಪ್ರೇಟ್ ನಾನು ಒಂದು ಕಿಟ್ ಮಾಡೀನಿ, ಸಪ್ರೇಟಾಗಿ ಮಕ್ಕಳದ್ದು ಇನ್ನರ್ವೇರ್ಸ್ ಎಲ್ಲ ಪ್ರತಿಯೊಂದು ನಾನು ಇದ್ರೊಳಗೆ ಇಟ್ಟೀನಿ. ದೆನ್ ಜೀನ್ಸ್ ಪ್ಯಾಂಟ್, ಶರ್ಟ್, ಟೀ ಶರ್ಟ್ಸ್ ಎಲ್ಲ ಕೆಳಗೆ ಇಟ್ಟಿದ್ದೀನಿ. ಮೇಲೆ ನನ್ನ ಸ್ನ್ಯಾಕ್ಸ್ ಐಟಮ್ಸ್ ಇದ್ದೀನಿ, ಯಾಕಂದ್ರೆ ಅದಕ್ಕೆ ಒಂದೆಲ್ಲ ಒಂದು ಕ್ಯಾರಿ ಬ್ಯಾಗ್ ಒಳಗೆ ಹಾಕಿ ಇಟ್ಬಿಟ್ರೆ ಅಂತಂದ್ರೆ ಫುಲ್ ಉಬ್ಕೊಂಡ್ಬಿಡ್ತದೆ ಬ್ಯಾಗ್. ಸೊ ಹಾಗಾಗಿ ಇಲ್ಲೇ ಮೇಲೆ ಇಟ್ಟೇನಿ ನಾನು ಹಿಂಗೆ. ನೋಡಿದ್ರಲ್ಲ, ಇದು ನಂದು ಇಷ್ಟು ಬ್ಯಾಗ್. ಮತ್ತು ಬರೀ ಈ ಕಡೆ ಇದು ನಂದೊಳಗೆ ಒಂದು ನಾವು 8 ದಿನ ಹೊಂಟಿರೋದ್ರಿಂದ ಒಂದು 15 ಪೇರ್ ಡ್ರೆಸ್ ಬೇಕಂತ ನಾನು ಹೇಳಿದೆ ನಿಮಗೆ, ಯಾಕಂದ್ರೆ ಎಕ್ಸ್ಟ್ರಾ ಇರಬೇಕು. ಇದು ಇಲ್ಲಿಂದ ನಾವೆಲ್ಲ ನೈಟ್ ಹಾಕೊಳ್ಳೋ ಡ್ರೆಸ್, ಆಮೇಲೆ ಆಚೆ ಹೋಗೋಕ್ಕೆ ಡ್ರೆಸ್ ಪ್ರತಿಯೊಂದು ಇದ್ರಾಗ ಇಟ್ಕೊಂಡೀನಿ. ಪ್ಲಸ್ ಇದ್ರೊಳಗೆ ಮೆಡಿಸನ್ಸ್ ಇಟ್ಕೊಂಡೀನಿ, ಇಲ್ಲಿ ಟವೆಲ್ಸ್ ಇಟ್ಕೊಂಡೀನಿ. ಎಲ್ಲ ಫೋಲ್ಡಿಂಗ್ ಮಾಡಿಟ್ಕೊಂಡ್ರೆ ಹೆಲ್ಪ್ ಆಕೈತಿ, ಸ್ಪೇಸ್ ಜಾಸ್ತಿ ಆಗುತ್ತೆ. ನಾನು ಇನ್ನೂ ಜಾಸ್ತಿ ಬೇಕಂದ್ರೆ ಇಟ್ಕೋಬೋದು, ಬಟ್ ಇನ್ನೂ ಭಾಳ ಹಿಡಿತೈತೆ ಅಂತ. ಆಮೇಲೆ ಇಲ್ಲೇ ಗಾಗಲ್ಸ್ ಇಟ್ಕೊಂಡೀನಿ. ಇಲ್ಲಿ ಸ್ವಲ್ಪ ನಾನು ಮಕ್ಕಳಿಗೆ ಬ್ರಷಸ್ ಎಲ್ಲ ಇಟ್ಕೊಂಡೀನಿ. ಹೋಟೆಲ್ ಒಳಗೆ ಯೂಶ್ವಲಿ ಬ್ರಷ್ ಕೊಡ್ತಾರೆ, ಟೂತ್ ಬ್ರಷ್ ಕೊಡ್ತಾರೆ, ಬಟ್ ನಮ್ಮ ಎಮರ್ಜೆನ್ಸಿ ನಾವು ಇಟ್ಕೋಬೇಕಾಕೈತಿ ಬ್ರಷ್. ಆಮೇಲೆ
ಮತ್ತೇನಂತಂದ್ರೆ ಇನ್ನೊಂದು ಒಂದಿಷ್ಟು ಸುಮ್ಮನೆ ಬುಜ್ಜು ಮಾತಾಡಬೇಡ, ಒಂದಿಷ್ಟು ಪೌಚ್ ಏನಾದ್ರು ತೊಗೊಳ್ರಿ. ಪೌಚ್ ಯಾಕೆ ತೊಗೋಬೇಕಂತಂದ್ರೆ ಎಲ್ಲ ನಾವು ಡೈಲಿ ಹಾಕೊಂಬಂದು ಬಟ್ಟಿನ ಒಂದು ಸಪ್ರೇಟ್ ಪೌಚ್ ಒಳಗೆ ಹಾಕಿಟ್ವಿ ಅಂದ್ರೆ ಬಂದ ತಕ್ಷಣ ನಮ್ಗೆ ವಾಶ್ ಮಾಡೋಕೆ ಹೆಲ್ಪ್ ಆಕೈತಿ. ಯಾಕಂದ್ರೆ ಹಾಕೊಂಡಿರೋ ಬಟ್ಟೆ ತಿರ್ಗಾ ನಾವು ಇದ್ರಾಗ ಇಡೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಅದಕ್ಕೊಂದು ಪೌಚ್ ಅಂತ ತೊಗೊಂಡು ಒಂದು 2-3 ಪೌಚಸ್ ತೊಗೊಂಡು ಹೋಗ್ಬಿಟ್ವಿ ಅಂತಂದ್ರೆ ಅದ್ರೊಳಗೆ ಹಾಕಿದ್ರೆ ಒಂದು ನೀಟ್ ಇರ್ತೈತಿ ಅಂತ ನಾನು ಹೇಳ್ತೀನಿ. ನಾನು ಅದಕ್ಕೆ ಸಪ್ರೇಟ್ ಒಂದು ಪೌಚನ್ನು ತೊಗೊಂಡಿನಿ. ಡ್ರೆಸ್ ಎಲ್ಲ ಮೈಗೆ ಡ್ರೆಸ್ ಎಲ್ಲ ಹಾಕೊಂಡು ಇಟ್ಕೊಂಬರಕ್ಕಂತೇಳಿ ಹಾಕೊಂಡಿರೋಲ್ಲ. ಇಷ್ಟು ನಮ್ಮದು. ಆಮೇಲೆ ಇಲ್ಲದ ಬಂದುಬಿಟ್ಟು ಈ ಪೌಚ್ ಒಳಗೆ ನಾನು ಸುಮ್ಮನೆ ಇರ್ಬೋದು ವೆಟ್ ವೈಪ್ಸ್, ನಮ್ಮ ಥಿಂಗ್ಸ್ ಇವೆಲ್ಲ ನಾನು ಇದ್ರಾಗ ಇಟ್ಕೊಂಡು. ಸರಿ ಬುಜ್ಜು ಹಂಗೆ ಹಾಕ್ಬೇಡಿರ. ಇದ್ರೊಳಗೆಲ್ಲ ನಮ್ಮ ಥಿಂಗ್ಸ್ ಇಟ್ಕೊಂಡಿದ್ವಿ. ಕೋಂಬ ಪೌಡ್ರ್ ಪ್ರತಿಯೊಂದು ಇದ್ರೊಳಗೆ ಅದಾವ. ಇದನ್ನು ನಾನು ಇದ್ರಾಗ ಇಟ್ಕೊತೀನಿ. ಸ್ಪೇಸ್ ಜಾಸ್ತಿ ಹಿಡಿತೈತಿ ನೋಡಲ್ಲ, ಇನ್ನೂ ಹಿಡಿತೈತಿ ಸ್ಪೇಸ್. ಇಲ್ಲಿ ಇಟ್ಕೊಬೋದು ನಾನು ಆತಲ್ಲ. ಇಷ್ಟು ಫ್ರೆಂಡ್ಸ್, ಇಷ್ಟು ನಮ್ದು ಪ್ಯಾಕಿಂಗ್. ದೆನ್ ಹೇಳಿದ್ನಲ್ಲ ನಿಮ್ಗೆ, ಒಂದು ನಮ್ಮ ಮನೆಯವ್ರದ್ದು ಟ್ರಾಲಿ, ಅದ್ರೊಳಗೆ ಅವ್ರ ಟ್ರಾಲಿ ಸಪ್ರೇಟ್. ಆಮೇಲೆ ಶೂಸ್ದು ಒಂದು ಬ್ಯಾಗ್ ಮಾಡ್ಕೊಂಡಿನಿ ಸಪ್ರೇಟ್. ಒಂದು ಏನದು ನಾರ್ಮಲ್ ಮೊಬೈಲ್ ಚಾರ್ಜರ್ ಅವೆಲ್ಲ ಇಟ್ಕೊಂಡಿನಿ. ನೋಡಿದ್ರಲ್ಲ ನಂದು ಇಷ್ಟು ನಂದು ಟೂರಿಂದು ಟ್ರಿಪ್ದು ಬ್ಯಾಗ್ ಆಗಿರ್ತೈತಿ. ಬರ್ರಿ ನೋಡಿದ್ರಲ್ಲ. ಓಕೆ, ಎಸ್, ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ಟ್ರಿಪ್ದು ಬ್ಯಾಗ್ ಪ್ಯಾಕಿಂಗ್ ಹಿಂಗೆ ಮಾಡೀನಿ. ಮತ್ತು ನಾನೊಂದು ಸಣ್ಣ ಬ್ಯಾಗ್ ತೋರಿಸ್ತೀನಿ. ಆ ಬ್ಯಾಗ್ ಒಳಗೆ ಏನು ಇಟ್ಕೊತೀನಿ ಅಂತ ಹೇಳ್ತೀನಿ. ಇದು ನನ್ನ ಜೊತೆ ಇರ್ತೈತಿ ಬ್ಯಾಗ್. ಈ ಬ್ಯಾಗ್ ಒಳಗೆ ನಾನು ಮೊಬೈಲ್ ಚಾರ್ಜರ್, ಮೊಬೈಲ್, ಆಮೇಲೆ ಎಮರ್ಜೆನ್ಸಿ ಸಿರಪ್, ಇವ್ರ ಮಕ್ಕಳು ಬೇಕಾಗಿರೋ ಇಟ್ಕೊತೀನಿ. ಆಮೇಲೆ ಪವರ್ ಬ್ಯಾಂಕ್ ಇಟ್ಕೊತೀನಿ. ಸಣ್ಣ ಪುಟ್ಟ ಥಿಂಗ್ಸ್ ಇಟ್ಕೊಂಡಿರ್ತೀನಿ ಇದ್ರಾಗ. ಇಷ್ಟು ಇಟ್ಕೊತಾ ಇದ್ದೀನಿ ಇಲ್ಲಿ ಇದರಲ್ಲಿ. ಆಮೇಲೆ ಹೇಳಿದ್ನಲ್ಲ ಶೂ ಸ್ಲಿಪ್ಪರ್ಸ್ಗೆ ಅದೊಂದು ಬ್ಯಾಗ್ ಮಾಡೀನಿ. ಒಂದು ವೇಳೆ ನಾವೇನಾರು ನಮ್ಗೆ ಫ್ಲೈಟ್ ಒಳಗೆ ಇಷ್ಟು kg ಇಂಟರ್ನ್ಯಾಷನಲ್ ಫ್ಲೈಟ್ ಒಳಗೆ ಇಷ್ಟು kg ಅಂತಂದು ಇರ್ತೈತಿ. ನಾವು 4 ಜನ ಹೊಂಟಿರೋದ್ರಿಂದ ನೋ ಡೋಂಟ್ ಟೇಕ್. ನಾವು 4 ಜನ ಹೊಂಟಿರೋದ್ರಿಂದ ನಮ್ಗೆ ವೇಟ್ ಜಾಸ್ತಿ ಐತಿ ಬ್ಯಾಗಿದ್ದು. ಅಷ್ಟು ನಾವು ತೊಗೊಂಡು ಹೋಗಂಗಿಲ್ಲ. ಆಮೇಲೆ ಏನಂತಂದ್ರೆ ನಿಮಿಷ, ನಾವು ಅಲ್ಲಿ ಹೋಗ್ತೀವಲ್ಲ, ಅಲ್ಲೇನಾದ್ರು ಬೈ ಚಾನ್ಸ್ ನಮ್ಗೆ ಏನಾರು ಬೇರೆ ಕಂಟ್ರಿಗೆ ಹೋದಾಗ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಅಲ್ಲಿ ಒಂದಿಷ್ಟು ನಾವೇನಾದ್ರು ಥಿಂಗ್ಸ್ ತೊಗೊಂಬರ್ತೀವಿ. ಅದನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾವು ವೇಟ್ ನಮ್ದು ಫ್ಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು kg ಅಂತ ಹೇಳಿ. ಅದನ್ನು ನೋಡಿಕೊಂಡು ನಾವು ಪ್ಯಾಕ್ ಮಾಡಬೇಕಾಗುತ್ತೆ. ನಮ್ಮದು ಬೇಬಿ ಪರ್ ಪರ್ಸನ್ 30 kg ಇರ್ಬೇಕು ಅನ್ಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತೀನಿ. ಯಾಕೋ ನಮ್ಮ ಬುಜ್ಜು ಅಂತೂ ಫುಲ್ ಎಕ್ಸೈಟ್ಮೆಂಟ್ ಆಗ್ಯಾನ, ಯಾವಾಗ ಹೋಗೋದು ಅಂತೇಳಿ. ಹೌದು ಫ್ರೆಂಡ್ಸ್, May 12ಗೆ ಹೋಗ್ತಾಯಿದ್ವಿ. 12 ಅಂದರೆ ಇವತ್ತು May 12ಗೆ ಹೋಗ್ತಾಯಿದ್ದೀವಿ ನಾವು. ನಮ್ಗೆ ನೈಟ್ ಇರೋದು ಫ್ಲೈಟ್ 12 o'clock. 12 o'clock ಅಂದ್ರೆ ನಾವು ಮನೆ 8 ಗಂಟೆಗೆ ಬಿಡ್ಬೇಕಂತ ಹೇಳ್ಯಾರ ನಮ್ಮ ಹಸ್ಬೆಂಡ್. 8 ಗಂಟೆಗೆ ಬಿಡಕ್ಕೆ ಹೇಳ್ಯಾರ. ಅದಕ್ಕೆ ಸ್ವಲ್ಪ ಬೇಗ ಎಲ್ಲ ಪ್ಯಾಕಿಂಗ್ ಅಂತ ಆಲ್ಮೋಸ್ಟ್ ಆಗೈತಿ. ಫುಲ್ ಜೋಶ್ ಅಲ್ಲ ನಮ್ಮ ಬುಜ್ಜು ಅಂತರು ಫ್ಲೈಟ್ ಹತ್ತಾಕ. ಅದೇನೋ ಗೊತ್ತಿಲ್ಲ, ಹೋದ ತಕ್ಷಣ ಮಲಗಿಬಿಡ್ತಾನೆ ರೀ. ಫ್ಲೈಟ್ನಾಗ ಹೋದ ತಕ್ಷಣ ಫ್ಲೈಟ್ ಅಂತ ಹಾರಾಡ್ತಾನೆ. ಲಾಸ್ಟ್ ಟೈಮ್ ಅಂಡಮಾನ್ಗೆ ಹೋದಾಗ ಅಷ್ಟೇ ಫ್ಲೈಟ್ ನೋಡಬೇಕು, ಫ್ಲೈಟ್ ಹತ್ಬೇಕಂತ ಎಂಜಾಯಿಂದ ಹೋದ. ಅಲ್ಲಿ ಹೋದ ತಕ್ಷಣ ಮಲ್ಕೊಂಬಿಟ್ಟ. ಅದ್ರದ್ದೇನು ಫೀಲಿಂಗ್ ಗೊತ್ತಾಗಲಿಲ್ಲ. ಅದ್ರಾಗ ಬೇರೆ ಈ ಸಲ ನಾವು ನೈಟ್ ಹೋಗ್ತಾ ಇದ್ದೀವಿ, ಇನ್ನೂ ಗೊತ್ತಾಗಂಗಿಲ್ಲ, ಮಲಗಿಬಿಡ್ತಾನೆ. ನಾವು ವಿಯೆಟ್ನಾಮಲ್ಲಿ ಇವಾಗ ವೇಟ್ ಮಾಡಿಬಿಟ್ಟು ಎಷ್ಟಂತಂದರೆ ಏನದು ನಾ ಹೇಳ್ಬೇಕಂತಂದ್ರೆ ನನಗೆ ಹಾಲು ಸುಮ್ಮನೆ ಬುಜ್ಜು ತುಂಬ ವೇಟ್ ಮಾಡ್ತಾನೆ. ಯಾವಾಗಿಂದನೂ ಮಾಡ್ತಾ ಇದ್ದಾನೆ. ಹೋಗೋಣ ಅಂತ ಹೇಳಿ ದಿನ ಆಡ್ತಾ ಇದ್ದಾನೆ. ಯಾವಾಗ ಅಂತ ಸುಮ್ಮನೆ ಫ್ಲೈಟವ್ರಿಗೆ ಅವನ ಎದುರಿಗೆ ಕಾಲ್ ಮಾಡಿಬಿಟ್ಟು ಹೇಳೋದು ಏನಂತಂದರೆ, ಎಲ್ಲಿದೆ ಸರ್ ನಿಮ್ಮ ಫ್ಲೈಟು, ಬರ್ತಾ ಇದ್ದೀರಾ? ಓಕೆ ಬನ್ನಿ ಬೇಗ. ಅವನು ಅಳ್ತಾ ಇದ್ದಾನೆ. ಎಷ್ಟು ದಿನ ಆಗುತ್ತೆ ನಿಮ್ಮ ಫ್ಲೈಟಿನ ಬರೋಕ್ಕೆ? ಹೌದಾ, ಓಕೆ ಬನ್ನಿ ಸರ್ ಬನ್ನಿ. ಸುಮ್ಮನೆ ಹೀಗೆ ಡ್ರಾಮಾ ಆಡಿಕೊಂಡು ಇಲ್ಲಿವರೆಗೂ ತಳ್ಕೊಂಡು ಬಂದ್ವಿ ಇವನ್ನ. ತುಂಬ ಇದ್ದಾನೆ ಅವನು, ಕ್ರೈ ಬೇಬಿ ಇದ್ದಾನೆ ಅವನು. ಸೊ ಹಾಗಾಗಿ ಕೊನೆಗೂ ನಮ್ಮದು May 12th ಜರ್ನಿ ಸ್ಟಾರ್ಟ್. ಆಮೇಲೆ ಇದು ಇಂಡಿಯಾ ಪಾಕಿಸ್ತಾನ ಒಂದು ವಾರ್ ನಡೆದಿರೋದ್ರಿಂದ ಅದೊಂದು ಚೂರು ಭಯ. ಎಲ್ಲರೂ ಪೇರೆಂಟ್ಸ್ ಹೇಳ್ತಾರೆ ಸುಮ್ಮನೆ ಯಾಕೆ ಹೊಂಟಿರಿ ಹಂಗೆ ಅಂತೇಳಿ. ಬಟ್ ನಮಗೆ ಗೊತ್ತಿರಲಿಲ್ಲ, ನಾವು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ವಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಹೋಗಬೇಕಾಗುತ್ತೆ. ಆದರೆ ನಾವು ಹೋಗೋ ಕಂಟ್ರಿ ಒಳಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಆಮೇಲೆ ನಾವು ಹೋಗೋ ಕಂಟ್ರಿ ಎಲ್ಲ ಯಾವುದು ಫ್ಲೈಟ್ ಸ್ಟಾಪ್ ಮಾಡಿಲ್ಲ, ಎಲ್ಲನೂ ಆನ್ ದ ವೇ ಹೋಗ್ತಾ ಇದ್ದಾವೆ. ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಯಾರಿಗೆ ಗೊತ್ತು ಯಾವಾಗ ಏನು ಪ್ರಾಬ್ಲಮ್ ಬರ್ತೈತೆ ಅಂತ ಯಾರಿಗೆ ಗೊತ್ತಿರಂಗಿಲ್ಲ. ನಾವು ದೇವ್ರ ಮೇಲೆ ಭಾರ ಹಾಕಿ ಹೋಗ್ಬೇಕಾಕೈತಿ, ಹೋಗಬೇಕು. ನಮ್ಮ ಹಸ್ಬೆಂಡ್ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಯಾರ. ಲಾಸ್ಟ್ ಟೈಮ್ ಅಂಡಮಾನ್ಗೆ ಹೋಗಿದ್ವಿ, ಹೊಳೆ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮ್ಗೆ. ಭಾಳ ಚಂಡಮಾರುತ ಗಾಳಿ ಬೀಸಿ ಇದು ಅಂಡಮಾನೆಲ್ಲ ಇದಾಗಿತ್ತು ಅಂತ ಹಾಗೆಲ್ಲ ಬಂದಿತ್ತು. ನಮ್ಮ ಜೊತೆ ಇರೋರು ಒಬ್ಬರು ನಮ್ಮ ರೂಮ್ ಪಕ್ಕಕ್ಕೆ ಇರೋರು ಹೋಗಿ ಫ್ಲೈಟಿಗೆ ಏರ್ಪೋರ್ಟಿಗೆ ಹೋಗಿ ವಾಪಸ್ ಬಂದ್ರೆ. ಫ್ಲೈಟ್ ಏನೋ ಅಲ್ಲೇ ಲೇಔಟ್ ಆಗಲಿಲ್ಲ, ಹಾಗಿಲ್ಲ ಹೇಳಿದ್ರು. ಅದಕ್ಕೋಸ್ಕರ
ಅಲ್ಲೇ ಇದಾಯ್ತು, ಪ್ರಾಬ್ಲಮ್ ಆಯಿತು, ಅಲ್ಲಿ ಅಂಡಮಾನ್ಗೆ ಭಾಳ ಬೀಚ್ ಹತ್ತಿರದ್ರಿಂದ ಸೊ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ತಿರ್ಗಾ ಬಂದ್ರು ಅವರು. ಆವಾಗ ನಂಗೆ ಸ್ವಲ್ಪ ಭಯ ಆಗಿತ್ತು, ಇವು ನಾವು ಯಾವಾಗ ಹೋಗ್ತೀವಿ ಅಂತ ಹೇಳಿ. ಹಾಗೆ ಸ್ವಲ್ಪ ಆಗುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಮತ್ತೇನಂತಂದ್ರೆ ನಾವು ಹೋಗುವಂತಹ ಪ್ರತಿಯೊಂದು ನಿಮ್ಗೆ ನಾವು ಹೋಗೋ ಕಂಟ್ರಿಯಿಂದ ಹಿಡ್ಕೊಂಡು ನಾವು ಯಾವ ಹೋಟೆಲ್ಗೆ ಹೋಗ್ತೀವಿ, ನಿಮ್ಗೇನಾದ್ರು ಐಡಿಯಾ ಬೇಕಂತಂದ್ರೆ ನನ್ನ ವೀಡಿಯೋನ ನೋಡಿರಿ, ಚೆಕ್ ಮಾಡಿರಿ. ಪ್ರತಿಯೊಂದು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಯಾಕಂದರೆ ನಾನು ಪ್ರತಿಯೊಂದು ಟ್ರಿಪ್ ಹೋಗೋದು ಅಪ್ಡೇಟ್ ಮಾಡ್ತೀನಿ, ಒಳ್ಳೆ ಪ್ಲೇಸ್ಗೆ ಹೋಗೋದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹಾಗಾಗಿ ಪ್ಲೀಸ್ ಬುಜ್ಜು ಮುಟ್ಬೇಡ, ಹೋಗೋ ಕಡೆ ಪ್ಲೀಸ್, ಡೋಂಟ್ ಟಚ್, ಕಮ್ ದಿಸ್ ಸೈಡ್, ಕಮ್, ನೋ, ಬಾರೋ, ಸುಮ್ಮನೆ ತಲೆ ತಿಂತ. ಅಪ್ಡೇಟ್ ಕೊಡ್ತೀನಿ. ಪಾಸ್ಪೋರ್ಟ್ ಮಾಡಿಸಿದ್ದಾಯ್ತು, ನಮ್ಮ ಹಸ್ಬೆಂಡ್ ಇತ್ತು, ನಮ್ಮ ಮಕ್ಕಳದಿರಲಿಲ್ಲ. ನಮ್ಮ ಮಕ್ಕಳದೆಲ್ಲ ಪಾಸ್ಪೋರ್ಟ್ ನಂದು ಎಲ್ಲ ನಾನು ಮಾಡಿಸ್ಕೊಂಡ್ವಿ. ಆಮೇಲೆ ಏನಂತಂದ್ರೆ ಈಗ ನಾನು ಲಾಸ್ಟ್ ಟೈಮ್ ಅಂಡಮಾನ್ ಹೋದಾಗ ಶಾಪಿಂಗ್ ಎಲ್ಲ ಮಾಡಿದ್ದೆ. ಈ ಸಲ ನಾನು ಶಾಪಿಂಗ್ ಮಾಡಿಲ್ಲ. ಏನಕ್ಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಅನ್ನೆಸರಿ ಅಂತ ಹೇಳಿ ಬಟ್ಟೆ ತೊಗೊಂಡು ಸುಮ್ಮನೆ ಟ್ರಿಪ್ ಪರ್ಪಸ್ ಅಂತ ನಾವು ತೊಗೊಂಡಿರ್ತೀವಿ, ಅವ್ರು ನಾವೆಲ್ಲ ಹಾಕೋಕ್ಕಾಗಂಗಿಲ್ಲ. ಸೊ ಹಂಗಾಗಿ ಇವು ವೇಸ್ಟ್ ಆಗ್ಬಿಡ್ತಾವೆ ಡ್ರೆಸ್. ಆದರೆ ನಮ್ಮ ತಂಗಿ ಬಿಡಲಿಲ್ಲ, ಒಂದಿಷ್ಟು ಆರ್ಡರ್ ಮಾಡ್ತೀನಕ್ಕ ಅಂತೇಳಿ ಒಂದಿಷ್ಟು ಬಟ್ಟೆ ಆರ್ಡರ್ ಮಾಡಿಲ್ಲ. ಅದನ್ನು ನಾನು ಕಡಿಮೆ ಬೆಳೆಸ್ಕೊಳ್ಳೋಕೆ ಜಾಸ್ತಿ ಏನು ಹೋಗಲಿಲ್ಲ. ಆಮೇಲೆ ಒಂದಿಷ್ಟು ಶೂ ಇಟ್ಕೊಂಡು ಕವರ್ ತರಿಸಿದೆ, ಆನ್ಲೈನ್ ಆರ್ಡರ್ ಮಾಡಿದೆ, ಬಟ್ ಇನ್ನೂ ಬಂದಿಲ್ಲ, ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಂದರೆ ಅದು ನಿಮ್ಗೆ ಹೇಳ್ತೀನಿ. ಕವರ್ಸ್ ಶೂ ಹಾಕೋಳಕ್ಕೆ ಇನ್ ಕೇಸ್ ಆಚೆ ಹೋಗಿ ಬಂದಿರ್ತೀವಿ, ಶೂ ಎಲ್ಲ ಗಲೀಜಾಗುತ್ತೆ. ಅದರದ್ದೇ ಆದಂಥ ಪ್ರತಿಯೊಂದು ಶೂಗೂ ಒಂದೊಂದು ಕವರ್ ಇಟ್ಬಿಟ್ರೆ ಹೆಲ್ಪ್ ಆಗುತ್ತೆ, ಬ್ಯಾಗು ಏನು ಗಲೀಜಾಗಂಗಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದ್ದೆ, ಬಟ್ ಅದು ಬರಲಿಲ್ಲ. ಮತ್ತಿನ್ನೇನಂತಂದ್ರೆ ಶಾಪಿಂಗ್ ಅಂತ ನಾನೇನು ಮಾಡಿಲ್ಲ, ನನ್ನ ಮಕ್ಕಳಿಗೆ ನಾನು ಶಾಪಿಂಗ್ ಮಾಡಿಲ್ಲ. ಸಿಂಪಲ್ ಟ್ರಿಪ್ ಹೋಗ್ತಾಯಿದ್ವಿ ಬರ್ತಾಯಿದ್ದೀವಿ ಅಷ್ಟೇ, ಏನು ಮಾಡಿಲ್ಲ. ಮತ್ತೇನಂತಂದ್ರೆ ಸುಮ್ಮನೆ ಅನ್ನೆಸರಿ ದುಡ್ಡು ಖರ್ಚು ಮಾಡೋಕೆ ಹೋಗಬೇಡ್ರಿ. ಯಾರಿಗಾದ್ರೂ ಅಷ್ಟೇ, ಎಲ್ಲರಿಗೂ ಅವ್ರದ್ದಾದಂಥ ಕಮಿಟ್ಮೆಂಟ್ಸ್ ಇರ್ತಾವೆ, ಖರ್ಚುಗಳಿರ್ತಾವೆ. ನಿಮ್ಮ ಇನ್ಕಮ್ ತಕ್ಕಂಗೆ ನೀವು ಇರಬೇಕಂತ ನಾನು ಹೇಳ್ತೀನಿ. ಹೌದು, ಯಾಕಂದ್ರೆ ಬೇರೆಯವ್ರು ನೋಡಿ ನಾವು ಮಾಡೋಕೆ ಹೋಗ್ಬಾರ್ದು. ಯಾಕಂತಂದ್ರೆ ನಾವೇನಾದ್ರು ಒಬ್ಬರು ನೋಡಿ ನಾವು ಮಾಡೋಕೆ ಹೋದ್ವಿ ಅಂತಂದ್ರೆ ನೀಡಿದ್ರೆ ನಾವು ಮಾಡಬೇಕು, ಅದು ನೀಡಿಲ್ಲ ಅಂತಂದ್ರೆ ನಾವು ಮಾಡೋಕೆ ಹೋಗ್ಬಾರ್ದು. ಯಾಕಂತಂದ್ರೆ ನಮಗೇನು ಅವಶ್ಯಕತೆ ಇತ್ತು ಅದನ್ನಷ್ಟೇ ತೊಗೋಬೇಕು ಹೊರತು ಅವಶ್ಯಕತೆ ಇಲ್ಲದನ್ನು ನಾವೇನಾದ್ರು ತೊಗೊಂಡ್ವಿ ಅಂತಂದ್ರೆ ಅವಶ್ಯಕತೆ ಇರೋ ಅಂತಹ ಥಿಂಗ್ಸ್ಗಳನ್ನು ನಾವು ಮಾರೋ ಅಂಥ ಸಂದರ್ಭ ಬರ್ತೈತಿ ಫ್ರೆಂಡ್ಸ್. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದ್ರೆ ಯಾವುದೋ ಒಂದು ನಮ್ಗೆ ಥಿಂಗ್ಸ್ ಮಟೀರಿಯಲ್ಸ್ ಆಗಲಿ, ನಮ್ಮ ಮನೆಗೆ ಬೇಕಾಗಿರೋ ಐಟಮ್ಸ್ ಆಗಲಿ, ಏನಾದರೂ ಕೂಡ ನಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾವು ತೊಗೋಬೇಕು. ಆಮೇಲೆ ನಮ್ಮ ಇನ್ಕಮ್ ತಕ್ಕಂಗೆ ನಾವು ಇರಬೇಕು. ಆಮೇಲೆ ಮತ್ತೇನು ಹೇಳ್ಬೇಕಂತಂದ್ರೆ ಈಗ ಇನ್ನೂ ಒಂದು ನಾವು ಶಾಪಿಂಗ್ ಹೋಗಿರ್ತೀವಿ, ಇದು ಚೆನ್ನಾಗೈತಿ, ಇದನ್ನು ತೊಗೊಳೋಣ, ಚೆನ್ನಾಗೈತಿ, ಎಲ್ಲನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಶಾಪಿಂಗ್ ಹೋದಾಗ ಎಲ್ಲನೂ ಚೆನ್ನಾಗಿರ್ತೈತಿ. ಆದರೆ ನಮ್ಮ ಹತ್ರ ದುಡ್ಡು ಎಷ್ಟೈತಿ, ನಾವು ಅಷ್ಟೊಳಗೆ ಮಾಡ್ಕೊಂಬರ್ಬೇಕು ಅನ್ನೋ ನಮ್ಮ ತಲೆಯೊಳಗಿರ್ಬೇಕು. ಯಾಕಂತಂದ್ರೆ ಈಗ ನಾವು ಏನಾರು ಥಿಂಗ್ಸ್ ತೊಗೊಂಡ್ಮೇಲೆ ನಂಗೆ ನೆಕ್ಸ್ಟ್ ಟೈಮ್ ಯಾವಾಗಲೂ ಬರುತ್ತೆ ಬಿಡು, ಇವತ್ತು ತೊಗೊಂಡ್ಬಿಡೋಣ, ನೆಕ್ಸ್ಟ್ ಟೈಮ್ ಬರೋದನ್ನು ಇವಾಗಲೇ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ದುಡ್ಡು ನಿಮಗೆ ಇದಕ್ಕೆ ಯಾವಾಗಲೇ ಭಾಳ ಅಂದ್ರೆ ಭಾಳ ನೀಡಾಗಿರ್ತೈತಿ. ಸೊ ಹಾಗಾಗಿ ಹಂಗಾಗಿ ನಾನು ಹೇಳತ್ತೀನಿ, ನೆಕ್ಸ್ಟ್ ಟೈಮ್ ಬೇಕಾಗಿರುತ್ತೆ ನೆಕ್ಸ್ಟ್ ಟೈಮ್ ಹೋಗಿ ತೊಗೊಂಬರ್ರಿ. ಕಳ್ಸತ್ತ ಬರ್ತೇನೆ ಒಂದು 2 ಮಿನಿಟ್ಸ್. ಹಾಗಾಗಿ ಸುಮ್ಮನೆ ತಂದು ಅವ್ನು ವಾರ್ಡ್ರೋಬ್ನಾಗ ಇಟ್ಟು ಅವ ಯೂಸ್ ಆಗಂಗಿಲ್ಲ, ಬ್ಯಾಡ ಹೋಗಲಿ, ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಏನಂತಂದ್ರೆ ಈಗ ಇಮಿಡಿಯೇಟ್ ನಿಮಗೆಲ್ಲ ಒಂದು ಫೋನ್ ಒಳಗನ ಎಲ್ಲ ಇಮಿಡಿಯೇಟ್ ಸಿಗ್ತಾವೆ, ಕೈಗೆ ಬಂದು ಸಿಗ್ತಾವೆ, ನಿಯರ್ ಬೈ ಶಾಪ್ ಇರ್ತಾವೆ, ಬೇಕಂದ್ರೆ ಅವಾಗ ಹೋಗಿ ತೊಗೊಂಬರೋದು ಬೆಸ್ಟ್. ಅನ್ನೆಸರಿ ಏನು ಖರ್ಚು ಮಾಡೋಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಲಾಸ್ಟ್ ಟೈಮು ಅಷ್ಟೇ ನಾವು ಅಂಡಮಾನ್ ಹೋದಾಗ ನಾವು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ, ಸುಮ್ಮನೆ ನಾವು ಎಂಜಾಯ್ ಮಾಡಿದ್ವಿ, ಟ್ರಿಪ್ ಎಲ್ಲ ಎಂಜಾಯ್ ಮಾಡಿದ್ವಿ. ಆಮೇಲೆ ಅಂಡಮಾನ್ ಒಳಗೆ ನಾನು ಒಂದಿಷ್ಟು ಸರ ತೊಗೊಂಬಂದೆ, ಮುತ್ತಿನ ಸರ ಭಾಳ ಚೆನ್ನಾಗಿತ್ತು. ನನಗೊಂದು ನನ್ನ ತಂಗಿಗೆ ಒಂದು ಸರ ತೊಗೊಂಬಂದೆ. ಅದು ಬಿಟ್ಟರೆ ನಾನು ಬೇರೆ ಏನು ತೊಗೊಂಡಿಲ್ಲ. ಅಂಡಮಾನ್ದು ಒಂದು ಬ್ಯಾಚ್ ತೊಗೊಂಬಂದಿನಿ, ಟ್ರಿಪ್ ಹೋಗಿರೋದು ನೆನಪಿರಲಿ ಅಂತ ಹೇಳಿ ಸ್ಟಿಕ್. ಅದು ಬಿಟ್ಟರೆ ಮತ್ತು ನಾನೇನು ತೊಗೊಂಡಿಲ್ಲ. ಏನು ನೋಡಿದ್ರೆ ಅದಕ್ಕೆ ಅಷ್ಟೇ ಫ್ರೆಂಡ್ಸ್, ನಾನು ಜಾಸ್ತಿ ಏನು ತೊಗೊಂಡಿಲ್ಲ. ಆದರೆ ಮುತ್ತಿನ ಸರ ಸ್ವಲ್ಪ ಕಾಸ್ಟ್ಲಿ ಇರ್ತವೆ. ಹಾಗಾಗಿ ಅದು ಒಂದು ಸಲ ಇನ್ವೆಸ್ಟ್ಮೆಂಟ್ ಅಂಥೇಳಿ, ಅದು ಒಳ್ಳೆ ಕ್ವಾಲಿಟಿದು ಅಂಥೇಳಿ ಅಲ್ಲಿ ಅವರು ಸಮುದ್ರದೊಳಗೆ ಅವರೆಲ್ಲ ಬೆಳೆದು ಮುತ್ತು ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅವರು. ಎಲ್ಲ ಸರ್ಟಿಫೈಡ್ ಇರೋವಂಥ ಶಾಪ್ಗೆ ಹೋಗಿ ನಾನು ತೊಗೊಂಬಂದೆ ಮುತ್ತಿನ ಸರನ. ಚೆನ್ನಾಗಿತ್ತದು. ಆ ಥರ ಏನಾರ ಯುನಿಕ್ ಆಗಿದ್ರೆ ಎಲ್ಲಿ ಹೋದ್ರೂ ಆ ಥರ ಇದ್ರೆ ಪರ್ಚೇಸ್ ಮಾಡಿರಿ. ಯಾಕಂದ್ರೆ ಬೇರೆ ಕಂಟ್ರಿ ಒಳಗೆ ಸಿಗೋ ಅಂಥವು ಈಗೆಲ್ಲ ನಮ್ಮ ಕಂಟ್ರಿ ಒಳಗೆ ಸಿಗ್ತಾವೆ, ನಮ್ಮ ಬೆಂಗಳೂರಾಗ ಸಿಗ್ತವೆ. ಬೇರೆ ಕಂಟ್ರಿ ಒಳಗೆ ಹೋಗಿ ಅಲ್ಲೇನಾರ ಕಡಿಮೆ ಬಜೆಟ್ ಒಳಗಿತ್ತು, ಆಮೇಲೆ ಅಲ್ಲಿ ಒಂಥರ ಯುನಿಕ್ ಆಗಿತ್ತು ಅಂತಂದ್ರಷ್ಟೇ ನೀವೆಲ್ಲ ಶಾಪಿಂಗ್ ಮಾಡಿರಿ. ಸುಮ್ಮನೆ ಶಾಪಿಂಗ್ ಮಾಡೋದು ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ನನ್ನ ಇವತ್ತಿನ ಜರ್ನಿ, ಇವತ್ತಿನ ನನ್ನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳಿದ್ದಲ್ಲ ನಿಮಗೆ, ಅಂದರೆ ಶೂಗೆ ಆವಾಗಲೇ ಹೇಳ್ತಾ ಇದ್ದೆ, ಲಗೇಜ್ ಪ್ಯಾಕ್ ಮಾಡುವಾಗ ಶೂಗೆ ನಾನು ಕವರ್ ಆರ್ಡರ್ ಮಾಡಿದ್ದೀನಿ, ಬಟ್ ಇನ್ನೂ ಬಂದಿಲ್ಲ ಅಂಥೇಳಿ ಇವಾಗ ಬಂತು ನೋಡಿ ಶೂ ಕವರ್ಸ್. ನಿಮ್ಮಿದ್ರಿಗೆ ನಾನು ಓಪನ್ ಮಾಡ್ತೀನಿ, ಹೇಗಿದೆ ಅಂತ ನೋಡೋಣ, ಹೇಳ್ತೀನಿ. ಚೆನ್ನಾಗಿದ್ದರೆ ನೀವು ಬೇಕಂದರೆ ಬೈ ಮಾಡಿ. ಕಟ್ ಮಾಡ್ತಾಯಿದ್ದೀನಿ ನಿಮಿಷ.
ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಶೂಗೆ ಆರ್ಡ್ರ್ ಮಾಡಿದ್ದೆ. ಎಷ್ಟಿದೆ ಕೌಂಟ್ ಮಾಡ್ತೀನಿ ರೀ. 1 2 3 4 5 6 7 8 9 ಓಕೆ, 10 ಕವರ್ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಡಬಲ್ ಥರ ಇದೆ ಲೇಯರು ನೋಡಿ. ಆಮೇಲೆ ಇದಕ್ಕೆ ಟೈ ಇದೆ, ಈ ಥರ ಮಾಡ್ಕೋಬೋದು. ಹೀಗೆ ನೋಡಿ, ಈ ಥರ ಅಂದರೆ ಶೂ ಏನಾದ್ರು ಗಲೀಜಾಗಿದ್ದರೆ ವಾಪಸ್ ನಮ್ಗೆ ಇಟ್ಕೊಂಬರೋಕ್ಕೆ ಬ್ಯಾಗೆಲ್ಲ ಗಲೀಜಾಗುತ್ತಲ್ಲ. ಸೊ ಹಾಗಾಗಿ ಈ ಥರ ನಾವು ಜರ್ನಿ ಮಾಡ್ತೀವಲ್ವ, ಹೆಲ್ಪ್ ಆಗುತ್ತೆ ಜಾಸ್ತಿ ಅಂತ ಹೇಳಿ ತರಿಸ್ಕೊಂಡಿದ್ದು ನಾನು. ಚೆನ್ನಾಗಿದೆ. ಇದರದ್ದು ಅಮೌಂಟ್ ನಾನು ಎಷ್ಟು ಪೇ ಮಾಡೀನಿ ಅಂತಂದರೆ ಎಷ್ಟು 100 ಸಮಥಿಂಗ್ ಎಷ್ಟೋ ಕೊಟ್ಟು ಮಾಡಿದ್ದೀನಿ ನಾನು, ನಂಗೆ ನೆನಪಿಲ್ಲ. ನನಗೇನೋ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ನಿಮಗೂ ಏನಾದರೂ ಬೇಕಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೇನಾದ್ರು ಬೇಕಂತಂದ್ರೆ ತೊಗೋರಿ. ನಾನು ಒಂದು ಶೂ ಹಾಕಿ ತೋರಿಸ್ತೇನೆ ನಿಮ್ಗೆ, ಸೈಜ್ ಎಷ್ಟು ಐತಿ ಅಂತ ಹೇಳಿ. ನೋಡಿರಿ, ದಿಸ್ ಇಸ್ ಮೈ ಶೂಸ್. ನಾನು ಒಳಗೆ ಹಾಕ್ತಾಯಿದ್ದೀನಿ ನೋಡಿ, ಒಂದು ಐಡಿಯಾ ಬರಲಿ ಅಂತ ಹೇಳಿ ಅಷ್ಟೇ ನಿಮ್ಗೆ. ನೋಡ್ರಿ ಈ ಥರ, ಹೌದಾ? ನೋಡಿರಿ ಈ ಥರ ಶೂ ಕವರ್ಸ್ ಹಿಂಗೆ ಹಾಕಿ ನಾವು ಬ್ಯಾಗ್ ಒಳಗೆ ಇಟ್ಬಿಟ್ರೆ ಬಟ್ಟೆನ ಗಲೀಜಾಗಂಗಿಲ್ಲ. ಬ್ಯಾಗನ ಅಂದರೆ ಶೂನ ಸೇಫಾಗಿರ್ತವೆ, ಆ ಕಡೆ ಈ ಕಡೆ ಹೋಗಂಗಿಲ್ಲ. ಒಂದೊಂದು ಪೇರೆ ಎಲ್ಲನೂ ಸಪ್ರೇಟಾಗಿ ಕಟ್ಬೋದು. ನಾವು ಈ ಥರ ಮಾಡಿ ಹಿಂಗೆ ಗಂಟು ಕಟ್ಟಿಬಿಟ್ರೆ ಹೊರಗೇನೂ ಬರೋಂಗಿಲ್ಲ, ಶೂ ಚೆನ್ನಾಗಿರ್ತವೆ. ಸೊ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೆ ನಾನು. ಚೆನ್ನಾಗಿದೆ, ಮಿಶೋ ಒಳಗೆ ಆರ್ಡ್ರ್ ಮಾಡಿದ್ದೆ ನಾನು. ನಿಮಗೂ ಏನಾರು ಬೇಕಂತಂದ್ರೆ ಬೈ ಮಾಡ್ಬೋದು. ನಿಮ್ಗೆ ಏನಾರು ಬೇಕಂದ್ರೆ ಬೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.